ಇವತ್ತು ಲೋಕಸಭಾ ಸದಸ್ಯನಾದ ಮೇಲೆ ಹಿಂದೆಯೂ ಕೂಡ ಇದೇ ಕಚೇರಿಯಲ್ಲಿ ನನ್ನ ಆಫೀಸ್ ಇತ್ತು. ಇವತ್ತು 2024ರ ಚುನಾವಣೆ ಪಾರ್ಲಿಮೆಂಟ್ ಆದಮೇಲೆ ನಾನು ಇದನ್ನ ಸ್ವಲ್ಪ ಸರ್ಕಾರದವ್ರು ಹೇಳಿ ಸ್ವಲ್ಪ ಸಣ್ಣ ಪುಟ್ಟು ರಿಪೇರಿ ಮಾಡಿಕೊಡು ಅಂತ ಹೇಳಿದ್ರೆ ರಿಪೇರಿ ಮಾಡಿಕೊಟ್ರೆ ತುಂಬಾ ಧನ್ಯವಾದಗಳು. ಆಮೇಲೆ ಪ್ರತಿ ದಿವಸ ನಾನು ಇವತ್ತು ಆಫೀಸ್ ಓಪನಿಂಗ್ ಅಂತೂ ಆಗ್ಯದ. ಇನ್ನು ಮುಂದಿನ ದಿನಮಾನಗಳಲ್ಲಿ ಪ್ರತಿ ದಿವಸ 9-9:30 ಮಧ್ಯಾಹ್ನ 12:30 1 ತನಕ ನಾನು ಪ್ರತಿನಿತ್ಯ ಆಫೀಸ್ನಲ್ಲೇ ನಾನು ಸಿಗ್ತೀನಿ. ಯಾರೇ ಏನೇ ಹೇಳೋದಾದ್ರೆ ಆ ವೇಳೆಯಲ್ಲಿ ಮತದಾರರು ಜನರು ಬಂದು ತಮ್ಮ ಅಹವಾಲುಗಳನ್ನ ಹೇಳಬೇಕು, ನಾನು ಸ್ವೀಕರಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಪ್ಪ. ಇನ್ನು ಎರಡನೇದ್ದು, ಇದು ಎಂಥ ಸರ್ಕಾರ ನನಗೆ ಅರ್ಥ ಆಗತ್ತು. ಸುಮಾರು 1 ವರ್ಷಗಳ ಕಳೆದರೂ ಕೂಡ 1 ರೂಪಾಯಿ ಇಡೀ ರಾಜ್ಯ ತುಂಬ ಕೆಲಸ ಇಲ್ಲ. ಎಲ್ಲಿ ಕೂಡ ಒಂದು ಪೂಜಾ ಪುನಸ್ಕಾರ ಇಲ್ಲ. ನಮಗಂತೂ ಒಂದೂ ಹೇಳಿಲ್ಲ. ಅವಂತೂ ರೊಕ್ಕನೇ ಇಲ್ಲ, ಅವ್ರಿಗೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಎಲ್ಲಿ ಹೇಳ್ತಾರೆ. ಹಿಂಗಾಗಿ ಇದು ಪತನದಲ್ಲಿದ ಸರ್ಕಾರ ಅಂತ ನನಗೆ ಅನಿಸ್ತದಪ್ಪ. ಯಾಕಂದ್ರೆ ಈ ರೀತಿ ಸರ್ಕಾರ ನಡೆಸೋದು ಮಾನನೂ ಇರೋದಿಲ್ಲ, ಮರ್ಯಾದೆನೂ ಇರೋದಿಲ್ಲ. ಆಮೇಲೆ ಇದೊಂದು. ಇನ್ನು ಎರಡನೇದ್ದು ಏನಪ್ಪಾ ಅಂದ್ರೆ, ನಮ್ಮ SC/ST ಹಣವನ್ನ 32,000 ಕೋಟಿ ಎಷ್ಟಿದು ಈಗ ನೋಡಿಲ್ಲ ಹಗರಣಗಳು ಎಂತ ಮಾಡ್ಯಾರ. ಅದಕ್ಕೆ ಯಾರಿಗೂ ಅದರಲ್ಲಿ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ಯಾವ ರೀತಿಯಿಂದ ಕರುಣೆಯನ್ನ ಮುಖ್ಯಮಂತ್ರಿಗಳು ಮಂತ್ರಿಗಳು ಅದನ್ನ ಕರುಣೆ ತೋರಿಸಬಾರ್ದು ಅಂತಕ್ಕಂಥ ನನ್ನ ಒತ್ತಾಯ. ಇಷ್ಟು ನಾ ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೀನಿ. ಇದು ನಿಜ. ಹಿಂದೆ ಯಾವತ್ತೂ ಕೂಡ SC/ST ಜನರದ ಹಣ ಯಾವ ಸರ್ಕಾರವು ಹಿಡಿದಿದ್ದಿಲ್ಲ. ಈ ಹಣ ತಗೊಂಡು ಹೋಗಿ ಗ್ಯಾರಂಟಿಗಳಿಗೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರ. ನಾವು ಬಹಳ ಒತ್ತಾಯ ಮಾಡಿ, ನಾ ಮೊನ್ನೆ ಕೇಳಿದ್ರೆ ಪ್ರಧಾನ ಚೀಫ್ ಮಿನಿಸ್ಟರ್ ಬಂದಿದ್ರು ಬೆಂಗಳೂರಿಗೆ. ಅಲ್ಲಿ ಮೀಟಿಂಗ್ ಅಟೆಂಡ್ ಆಗಲಿಲ್ಲ. ನಾ ಪ್ರೈವೇಟ್ ಆಗಿ ಹೋಗಿ ಭೇಟಿಯಾಗಿ, ನೀನು ಒಟ್ಟು ಎಲ್ಲ ನಮ್ಮ SC/ST ಮಣ್ಣಾಗಿತ್ತಿಲ್ಲ, ಒಬ್ಬ ಹಿಂದುಳಿದ ಮನುಷ್ಯ ಅಂತ ನೇರವಾಗಿ ಅವನ ಮಕ್ಕದ ಮೇಲೆ ಹೇಳಿನಿ. ಇಲ್ಲೋ ಹಂಗೋ ಹಿಂಗಂದ್ರು. ಹಿಂಗಂದ್ರೆ ರಗಡ ಮಂದಿ ಅದನ್ನ ತಗೋಬೇಕು, ಬೇರೆ ಇಲ್ಲ. ಹಣ ರಗಡದಲ್ಲ. ಇದು SC/ST ಬೇಕಾಗಿತ್ತ ನಿನಗೆ ಹಣ? ಬೇರೆ ಇಲಾಖೆ ಸಾಕಷ್ಟು ಹಣ ಇತ್ತು. ಇದು ಬಹಳ ಅನ್ಯಾಯ ಮಾಡಿರಿ ನಮಗ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿ ಪರ್ಸನಲ್ ಆಗಿ ಭೇಟಿಯಾಗಿ ಹೇಳಿದೀನಿ, ಮುಂದೂ ಹೇಳ್ತೀನಿ. ನೋಡ್ರಿ, ಮಿನಿಸ್ಟರ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ಇಡೀ ದಕ್ಷಿಣ ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ದಲಿತ ವ್ಯಕ್ತಿ 7 ಸಲ ಚುನಾವಣೆಯಲ್ಲಿ ಗೆದ್ದು ಬಂದವ ನಾ ಒಬ್ಬನೇನೆ. ಆದ್ರೆ ನಾನು 7 ಸಲ ಗೆದ್ದು ಬಂದ್ರು ನನ್ನ ಮಂತ್ರಿ ಮಾಡ್ಲಾರ್ದು ಅವ್ರು ತಪ್ಪಂತ ಹೇಳಂಗಲ್ಲ. ತುಂಬಾ ನನಗಂತೂ ಬಹಳ ಅಸಮಾಧಾನ ಆಗ್ಯದ. ಮಂತ್ರಿ ಆಗ್ಲಾರ್ದು ನನ್ನ ಸಲುವಾಗಿ ಅಲ್ಲ, ನನ್ನ ಜನರ ಸಲುವಾಗಿ, ಅಭಿವೃದ್ಧಿ ಸಲುವಾಗಿ ನಾನು ಮಂತ್ರಿ ಆಗ್ಬೇಕು ಅನ್ನೋದು ಇಚ್ಛಾ ಜನರದದ. ನಂದೇನು ಬಾರಣೆ ಬಂದ್ರೆ ಚಾರಣೆ, ನನಗೇನು ಅದರ ಅವಶ್ಯಕತೆ ಅನ್ಸಂಗಿಲ್ಲ. ಆದ್ರೆ ಜನರ ಭಾವನೆಗಳು ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ಯದ. ಎಲ್ಲರೂ ಬರೀ ದಲಿತರ ಅಷ್ಟೇ ಅಲ್ಲ, ಎಲ್ಲಾ ನನ್ನ ಮತದಾರರಿಗೆ ತುಂಬಾ ನೋವಾಗ್ಯದ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ.